ಹಾಯ್ ಫ್ರೆಂಡ್ಸ್, ನಮಸ್ತೆ. ವಿಶ್ವದ ಶ್ರೀಮಂತ ಕ್ರಿಕೆಟ್ ಮಂಡಳಿಯಾಗಿರುವಂತಹ ನಮ್ಮ BCCI ತನ್ನ 2022 ಮತ್ತು 23ರ ವಾರ್ಷಿಕ ಹಣಕಾಸು ವರದಿಯನ್ನು ಪ್ರಕಟ ಮಾಡಿದೆ. ಈ ಆದಾಯ ವರದಿಯಲ್ಲಿ ಕಳೆದ ವರ್ಷ ಒಟ್ಟು 11,000 ಕೋಟಿ ರುಗೂ ಅಧಿಕ ಆದಾಯ ಗಳಿಸಿರುವುದಾಗಿ BCCI ತಿಳಿಸಿದೆ ಸ್ನೇಹಿತರೆ. ಇದರಲ್ಲಿ IPLನಿಂದನೇ 2023ರ ಮೂಲಕ ಭಾರತೀಯ ಕ್ರಿಕೆಟ್ ಮಂಡಳಿ 5,120.13 ಕೋಟಿ ರುಗಳ ಹೆಚ್ಚುವರಿ ಆದಾಯವನ್ನು ಗಳಿಸಿದೆ. ಈ ಆದಾಯವು 2022ಕ್ಕೆ ಹೋಲಿಸಿದರೆ 100 ಪಟ್ಟು ಹೆಚ್ಚಳವನ್ನು ಕಂಡಿದೆ ಸ್ನೇಹಿತರೆ. ಹಾಗಾಗಿಯೇ BCCI ತನ್ನ ವಾರ್ಷಿಕ ಒಟ್ಟು ಆದಾಯದಲ್ಲೂ ಮಹತ್ತರ ಬದಲಾವಣೆಯನ್ನು ಕಂಡಿದೆ. IPL 2022ರ ಆದಾಯ 2,367 ಕೋಟಿ ರುಗೆ ಹೋಲಿಸಿದರೆ ಇದು ಶೇಕಡ 116ರಷ್ಟು ಹೆಚ್ಚಳವಾಗಿದೆ. ಹಾಗೆಯೇ BCCIನ 2022-2023ನೇ ವಾರ್ಷಿಕ ವರದಿಯ ಪ್ರಕಾರ IPL 2023ರ ಒಟ್ಟು ಆದಾಯವು ವರ್ಷದಿಂದ ವರ್ಷಕ್ಕೆ 11,769 ಕೋಟಿ ರುಗೆ ಜಿಗಿದಿದೆ ಸ್ನೇಹಿತರೆ. IPL ಹಾಗೂ ಟೀಮ್ ಇಂಡಿಯಾದ ಅನೇಕ ಪ್ರಾಯೋಜಕರಿಂದ ಪಡೆದ ಹಣವು BCCIನ ಆದಾಯದ ಮೂಲವಾಗಿದೆ. BCCI ತನ್ನ IPLನ ಪ್ರಸಾರ ಹಕ್ಕುಗಳನ್ನು 48,390 ಕೋಟಿ ರುಗೆ ಮಾರಾಟ ಮಾಡಿತ್ತು. ಹಾಗಾಗಿಯೇ 2023ರಲ್ಲಿ BCCI 8,744 ಕೋಟಿ ರುಗಳನ್ನು ಗಳಿಸಿದೆ. BCCIನ ವೆಚ್ಚವೂ ಕೂಡ 6,648 ಕೋಟಿ ರುಗೆ ಏರಿಕೆಯಾಗಿದೆ ಸ್ನೇಹಿತರೆ. ಆದಾಗ್ಯೂ ಬ್ಯಾಂಕ್ ಖಾತೆಯಲ್ಲಿ ಭಾರತೀಯ ಕ್ರಿಕೆಟ್ ಮಂಡಳಿಯು 16,493.2 ಕೋಟಿ ರುಗಳನ್ನು FDಯನ್ನು ಹೊಂದಿದೆ. 2023-24ರ ಅವಧಿಯಲ್ಲಿ BCCI 2,038 ಕೋಟಿ ರೂಪಾಯಿಯಷ್ಟು GSTಯನ್ನು ಪಾವತಿಸಿದೆ ನಮ್ಮ ಸರ್ಕಾರಕ್ಕೆ. ಇದೀಗ IPL ಸೀಸನ್ 18ಕ್ಕಾಗಿ ಸಿದ್ಧತೆಯಲ್ಲಿರುವ BCCI ಈ ಬಾರಿಯೂ ಪ್ರಾಯೋಜಕತ್ವದಿಂದ ಭಾರೀ ಮೊತ್ತದ ನಿರೀಕ್ಷೆಯಲ್ಲಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅದಲ್ಲದೆ ಈ ಬಾರಿ ಪಂದ್ಯಗಳ ಸಂಖ್ಯೆಯನ್ನು ಸಹ ಹೆಚ್ಚಳ ಮಾಡಿದೆ. BCCIನ ವಾರ್ಷಿಕ ಆದಾಯದ ಪ್ರಕಟಣೆಯಲ್ಲಿ ತಿಳಿದು ಬಂದಿರುವಂತಹ ವಿಚಾರಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು.